बोलो भारत माता की जय। प्रधानी नरेंद्र मोदी जी ಅವರಿಗೆ ಭಾರತ್ ಮಾತಾ ಕಿ ಜೈ। ನಮ್ಮ ಅಭ್ಯರ್ಥಿಯಾದಂತ ಶ್ರೀನಿವಾಸ ದಾಸ್ ಕರಿಯಪ್ಪನವರೇ, ಅಧ್ಯಕ್ಷರಾದಂತ ರಾಜಶೇಖರ್ ನಾಗಪ್ಪನವರೇ, ಡಾಕ್ಟರ್ ನಾಗಪ್ರಕಾಶ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಡಿ.ಎಸ್. ಅರುಣ್ ಅವರೇ, ಸಿ ಪಾಟೀಲ್ ಅವರೇ, ಮಾನ್ಯ ಸಿದ್ದೇಶ್ವರ್ ಅವರೇ, ಅಜಯ್ ಕುಮಾರ್ ಅವರೇ, ಯಶವಂತರಾವ್ ಜಾಧವ್ ಅವರೇ, ಎಸ್.ಟಿ. ವಿನೇಶ್ ಅವರೇ, ಎನ್.ಎಚ್. ಶಿವಕುಮಾರ್ ಅವರೇ, ಪಿ.ಎಚ್. ಅಶೋಕ್ ಅವರೇ, ರುದ್ರ ಶೆಟ್ಟಿ ಅವರೇ, ಭಾರತಿ ಶೆಟ್ಟಿ, ಕೆ.ವಿ. ಶ್ರೀನಿವಾಸ ಸಮಾಜದ ಯುವ ಅಧ್ಯಕ್ಷರೇ, ಉಪಸ್ಥಿತ ಎಲ್ಲ ಸಮಾಜದ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಆದಿವಾಸಿ ಜನಾಂಗಕ್ಕೂ ಬಿಜೆಪಿಗೂ ಅವಿನಾಭ ಸಂಬಂಧ. ನಿಗಮದ ಅಡಿಯಲ್ಲಿ 2019ರಿಂದ ನಮ್ಮ ಸರ್ಕಾರದಲ್ಲಿ ಹಲವಾರು ಯೋಜನೆಗಳು ಕೊಟ್ಟಿದ್ದು, ಸುಮಾರು 40 ಕೋಟಿಗಳನ್ನ ನಿಗಮದ ಅಡಿಯಲ್ಲಿ ಸಾವಿರಾರು ಬಡ ಯುವಕರಿಗೆ, ಬಡ ಉದ್ಯಮಿದಾರರಿಗೆ ಅನುಕೂಲವಾಗಿದೆ. ಆದಿವಾಸಿ ಜನಾಂಗದ ಹಲವಾರು ಸಮುದಾಯಗಳಿಗೆ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಒಂದು ಕಡೆ ಈಗಾಗಲೇ ನಮ್ಮೆಲ್ಲ ಹಿರಿಯರು ಮಾತನಾಡಿದ್ದಾರೆ, ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ. ನಾನು ಕೈ ಜೋಡಿಸಿ ನಿಮ್ಮಲ್ಲಿ ವಿನಂತಿ ಮಾಡುವಂತದ್ದು, ದಯಮಾಡಿ ಈ ಚುನಾವಣೆ ಬಹಳ ಮಹತ್ವವಾದಂತಹ ಚುನಾವಣೆ, ಬದಲಾವಣೆಯನ್ನು ತರಬೇಕಾಗಿರುವಂತಹ ಚುನಾವಣೆ. ಹಣದ ಬಲದಿಂದ ಅಧಿಕಾರ ನಡೆಸ್ತಾ ಇರುವಂತಹ ಭ್ರಮೆಯಲ್ಲಿರುವಂತಹ ಕಾಂಗ್ರೆಸ್ನವರಿಗೆ ಪಾಠ ಕಲಿಸಬೇಕಾಗಿರುವಂತಹ ಒಂದು ಚುನಾವಣೆ. ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನೀವು ನಿಮ್ಮ ಕುಟುಂಬದವರು ಓಟ್ ಕೊಡೋದು ಮಾತ್ರ ಅಲ್ಲ, ಮೊದಲಿಂದ ನೀವು ನಮ್ಮವರೇ ಆಗಿರೋದ್ರಿಂದ ಉಳಿದ ಸಮಾಜದ 4-5 ಓಟ್ಗಳನ್ನು ಕೊಡಿಸೋದ್ರ ಮೂಲಕ ನಮ್ಮ ಅಭ್ಯರ್ಥಿ ಶ್ರೀನಿವಾಸ ದಾಸ್ ಕರಿಯಪ್ಪನವರನ್ನು ಗೆಲ್ಲಿಸಿಕೊಡ್ಬೇಕಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಹೇಳಬೇಕಾದಷ್ಟು ಬಹಳಷ್ಟಿದೆ, ಆದರೆ ಚುನಾವಣೆಯ ಸಂದರ್ಭದಲ್ಲಿ ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.